ಮುಂಬೈ, ಭಾರತ 2026 ಮೇ 24ರಂದು ವಾನ್ಖೇಡೆ ಕ್ರೀಡಾಂಗಣದಲ್ಲಿ ನಡೆದ ನಿರ್ಣಾಯಕ ಇಂಡಿಯನ್ ಪ್ರೀಮಿಯರ್ ಲೀಗ್ (ಐಪಿಎಲ್) ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದೆ. ಈ ಸೀಸನ್ನ 69ನೇ ಪಂದ್ಯದಲ್ಲಿ ಸಿಕ್ಕ ಈ ನಿರ್ಣಾಯಕ ಗೆಲುವು ಮುಂಬೈ ತಂಡವನ್ನು ಪ್ಲೇಆಫ್ಗೆ ಬಲವಾದ ಸ್ಥಾನದಲ್ಲಿ ನಿಲ್ಲಿಸಿದೆ. ತಮ್ಮದೇ ನೆಲದಲ್ಲಿ ಭರ್ಜರಿ ಗೆಲುವಿನೊಂದಿಗೆ ಮುಂಬೈ ಲೀಗ್ ಹಂತವನ್ನು ಮುಗಿಸಿದೆ. ಅತ್ತ ರಾಜಸ್ಥಾನ್ ರಾಯಲ್ಸ್ ತಂಡ ಈಗ ಪಾಯಿಂಟ್ಸ್ ಟೇಬಲ್ನಲ್ಲಿ 4ನೇ ಸ್ಥಾನದಲ್ಲಿ ಸಂಕಷ್ಟದಲ್ಲಿವೆ. ಅವರ ಪ್ಲೇಆಫ್ ಕನಸು ಮುಂದಿನ ಪಂದ್ಯಗಳ ಫಲಿತಾಂಶದ ಮೇಲೆ ನಿಂತಿದೆ. ಒಂದು ವೇಳೆ ರಾಯಲ್ಸ್ ಈ ಪಂದ್ಯ ಗೆದ್ದಿದ್ದರೆ ಅವರಿಗೆ ಪ್ಲೇಆಫ್ ಸ್ಥಾನ ಖಚಿತವಾಗುತ್ತಿತ್ತು. ಇದರಿಂದ ಸೀಸನ್ನ ಕೊನೆಯ ಹಂತದ ಈ ಪಂದ್ಯ ಇನ್ನಷ್ಟು ರೋಚಕವಾಗುತ್ತಿತ್ತು. ಮುಂಬೈಯ ಐಕಾನಿಕ್ ವಾನ್ಖೇಡೆ ಕ್ರೀಡಾಂಗಣದ ಉತ್ಸಾಹಭರಿತ ವಾತಾವರಣ, ಬ್ಯಾಟಿಂಗ್ಗೆ ಹೇಳಿ ಮಾಡಿಸಿದ ಪಿಚ್ ಮತ್ತು ಅಭಿಮಾನಿಗಳ ಆರ್ಭಟಕ್ಕೆ ಹೆಸರುವಾಸಿಯಾಗಿದ್ದು, ಹೆಚ್ಚು ರನ್ ಕಲೆಹಾಕುವ ಪಂದ್ಯಕ್ಕೆ ವೇದಿಕೆ ಸಿದ್ಧಪಡಿಸಿತು. ಎರಡೂ ತಂಡಗಳು ರೋಮಾಂಚನಕಾರಿ ಪಂದ್ಯದ ನಿರೀಕ್ಷೆಯನ್ನು ಈಡೇರಿಸಿದವು, ಶಕ್ತಿಶಾಲಿ ಬ್ಯಾಟಿಂಗ್ ಮತ್ತು ಯೋಜಿತ ಬೌಲಿಂಗ್ ಪ್ರದರ್ಶನಗಳನ್ನು ನೀಡಿದವು. ಪಿಚ್ ಸದಾ ಉತ್ತಮ ಬೌನ್ಸ್ ನೀಡುತ್ತಾ ಸ್ಟ್ರೋಕ್ ಪ್ಲೇಗೆ ಅನುಕೂಲಕರವಾಗಿತ್ತು. ಹಾಗಾಗಿ ಬ್ಯಾಟಿಂಗ್ ಸ್ವರ್ಗ ಎಂಬ ತನ್ನ ಖ್ಯಾತಿಗೆ ತಕ್ಕಂತೆ ಬ್ಯಾಟರ್ಗಳು ಪಂದ್ಯದ ಬಹುಪಾಲು ಪ್ರಾಬಲ್ಯ ಸಾಧಿಸಿದರು. ಇದು 2026ರ ಐಪಿಎಲ್ ಸೀಸನ್, ಅಂದರೆ ಟೂರ್ನಮೆಂಟ್ನ 19ನೇ ಆವೃತ್ತಿಯ ಒಂದು ಸಣ್ಣ ಪ್ರತಿರೂಪದಂತಿತ್ತು. 10 ತಂಡಗಳು 74 ಪಂದ್ಯಗಳಲ್ಲಿ ಸ್ಪರ್ಧಿಸಿ ಕೊನೆಗೆ ಪ್ಲೇಆಫ್ ಹಂತ ತಲುಪುವ ಸಾಂಪ್ರದಾಯಿಕ ಮಾದರಿಯಲ್ಲೇ ಈ ಐಪಿಎಲ್ ಸಾಗುತ್ತಿದೆ. ಈ ಪಂದ್ಯದ ಫಲಿತಾಂಶ ಕೇವಲ ಒಂದು ಗೆಲುವಿಗಿಂತ ಹೆಚ್ಚು ಮಹತ್ವವನ್ನು ಹೊಂದಿದೆ. ಟೂರ್ನಮೆಂಟ್ ಅಂತಿಮ ಹಂತ ತಲುಪುತ್ತಿರುವಾಗ ಎರಡೂ ಫ್ರಾಂಚೈಸಿಗಳಿಗೆ ಇದೊಂದು ದೊಡ್ಡ ತಿರುವು ನೀಡುವ ಪಂದ್ಯವಾಗಿದೆ. ಖಂಡಿತ ಈ ಪಂದ್ಯದ ವಿವರಣೆಯನ್ನು ನ್ಯೂಸ್ ಆಂಕರ್ ಶೈಲಿಯಲ್ಲಿ ಕನ್ನಡಕ್ಕೆ ಅನುವಾದಿಸಿದ್ದೇನೆ. ನಕ್ಷತ್ರ ಚಿಹ್ನೆ ರಾಜಸ್ಥಾನ್ ರಾಯಲ್ಸ್ ಇನ್ನಿಂಗ್ಸ್ನಲ್ಲಿ ಕೆಲವು ವೈಯಕ್ತಿಕ ಪ್ರದರ್ಶನಗಳು ನಿಜಕ್ಕೂ ಗಮನ ಸೆಳೆದವು. ಅದರಲ್ಲೂ ಕ್ಯಾಪ್ಟನ್ ರಿಯಾನ್ ಪರಾಗ್ ಅವರಂತೂ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು. 2026ರ ಸೀಸನ್ಗೆ ಕ್ಯಾಪ್ಟನ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದ ರಿಯಾನ್ ಪರಾಗ್ ತಮ್ಮ ಬ್ಯಾಟಿಂಗ್ನಿಂದ ತಂಡವನ್ನು ಮುಂದೆ ನಿಂತು ಮುನ್ನಡೆಸಿದ್ರು. ಅದ್ಭುತ ಆಲ್ರೌಂಡರ್ ಆಗಿ ತಮ್ಮ ಬೆಳವಣಿಗೆಯನ್ನ ತೋರಿಸಿದ್ರು. ಅಷ್ಟೇ ಅಲ್ಲದೆ ತಮ್ಮ ಪಾರ್ಟ್ ಟೈಮ್ ಸ್ಪಿನ್ನಿಂದಲೂ ಕೊಂಚ ಕೊಡುಗೆ ನೀಡಿದ್ರು. ಅವರ ಆಕ್ರಮಣಕಾರಿ ಆದರೆ ಲೆಕ್ಕಾಚಾರದ ಆಟ ಮುಂಬೈ ಇಂಡಿಯನ್ಸ್ಗೆ ಒಂದು ಸವಾಲಿನ ಗುರಿ ನೀಡಲು ಪ್ರಮುಖವಾಗಿತ್ತು. ಅವರಿಗೆ ದಕ್ಷಿಣ ಆಫ್ರಿಕಾದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಡೊನೋವನ್ ಫೆರೈರಾ ಕೂಡ ಮಹತ್ವದ ರನ್ಗಳ ಮೂಲಕ ಬೆಂಬಲ ನೀಡಿದ್ರು. ಅವರ ಸ್ಫೋಟಕ ಬ್ಯಾಟಿಂಗ್ ಮಧ್ಯಮ ಓವರ್ಗಳಲ್ಲಿ ತಂಡಕ್ಕೆ ಒಂದು ದೊಡ್ಡ ಮೊಮೆಂಟಮ್ ಕೊಡ್ತು. ರನ್ ಗತಿ ಹೆಚ್ಚಿಸುವ ಫೆರೈರಾ ಸಾಮರ್ಥ್ಯ ರಾಯಲ್ಸ್ ತಂಡದಲ್ಲಿ ಅವರ ಮೌಲ್ಯ ಎಷ್ಟಿದೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿತು. ಚೆನ್ನೈ ಸೂಪರ್ ಕಿಂಗ್ಸ್ನೊಂದಿಗೆ ಯಶಸ್ವಿ ಇನ್ನಿಂಗ್ಸ್ ಮುಗಿಸಿ 2026ರ ಸೀಸನ್ಗೆ ರಾಜಸ್ಥಾನ್ ರಾಯಲ್ಸ್ಗೆ ವಾಪಸಾಗಿರುವ ರವೀಂದ್ರ ಜಡೇಜಾ ಕೂಡ ಗಮನಾರ್ಹ ಪ್ರಭಾವ ಬೀರಿದ್ರು. ಅವರ ಎಕನಾಮಿಕಲ್ ಲೆಫ್ಟ್ ಆರ್ಮ್ ಬೌಲಿಂಗ್ ಜೊತೆಗೆ ಬ್ಯಾಟ್ನಿಂದಲೂ ಕೆಲ ಮುಖ್ಯ ರನ್ ಗಳಿಸಿದ್ರು. ನಕ್ಷತ್ರ ಚಿಹ್ನೆ ಮುಂಬೈ ಇಂಡಿಯನ್ಸ್ ಚೇಸ್ ರಾಜಸ್ಥಾನ್ ಬ್ಯಾಟ್ಸ್ಮನ್ಗಳ ಭರ್ಜರಿ ಪ್ರಯತ್ನದ ಹೊರತಾಗಿಯೂ ಮುಂಬೈ ಇಂಡಿಯನ್ಸ್ ತಂಡದ ಚೇಸಿಂಗ್ ತುಂಬಾ ಸ್ಟ್ರಾಂಗ್ ಆಗಿತ್ತು. ರಾಜಸ್ಥಾನ್ ಬೌಲಿಂಗ್ ವಿಭಾಗ, ಅದರಲ್ಲೂ ಲೆಫ್ಟ್ ಆರ್ಮ್ ಪೇಸರ್ ನಾಂಡ್ರೆ ಬರ್ಗರ್ ಅವರ ನೇತೃತ್ವದಲ್ಲಿ ಆರಂಭದಲ್ಲಿ ವಿಕೆಟ್ಗಳನ್ನು ಪಡೆದು ಮುಂಬೈಗೆ ಆಘಾತ ನೀಡಿದ್ರು. 2024ರಲ್ಲಿ ಐಪಿಎಲ್ಗೆ ಎಂಟ್ರಿ ಕೊಟ್ಟಿದ್ದ ಬರ್ಗರ್ ರಾಯಲ್ಸ್ ತಂಡಕ್ಕೆ ಸತತವಾಗಿ ಉತ್ತಮ ಪ್ರದರ್ಶನ ನೀಡುತ್ತಾ ಬಂದಿದ್ದಾರೆ. ತಮ್ಮ ವೇಗ ಮತ್ತು ಸ್ವಿಂಗ್ನಿಂದ ಮುಂಬೈ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳಿಗೆ ತೊಂದರೆ ಕೊಟ್ಟು ಪ್ರಮುಖ ವಿಕೆಟ್ಗಳನ್ನು ಪಡೆದರು. ಅವರ ಬೌಲಿಂಗ್ ರಾಯಲ್ಸ್ಗೆ ಮಹತ್ವದ ಬ್ರೇಕ್ ಥ್ರೂಗಳನ್ನು ನೀಡಿದ್ದರಿಂದ ಪಂದ್ಯದ ಬಹುತೇಕ ಅವಧಿಯವರೆಗೂ ರಾಯಲ್ಸ್ ತಂಡವನ್ನು ಸ್ಪರ್ಧೆಯಲ್ಲಿ ಉಳಿಯುವಂತೆ ಮಾಡಿತು. ಆದರೆ ಮುಂಬೈ ತಂಡದ ಬಲಿಷ್ಠ ಬ್ಯಾಟಿಂಗ್ ಲೈನ್ಅಪ್ ನಿರಂತರ ಒತ್ತಡದಿಂದಾಗಿ ಕೊನೆಗೆ ಪಂದ್ಯ ಅವರ ಕಡೆಗೆ ವಾಲಿತು. ಒಟ್ಟಾರೆ ಈ ಪಂದ್ಯ ಟಿ20 ಕ್ರಿಕೆಟ್ನಲ್ಲಿ ಆಲ್ರೌಂಡರ್ಗಳು ಎಷ್ಟು ಮುಖ್ಯ ಅನ್ನೋದನ್ನ ಮತ್ತೊಮ್ಮೆ ತೋರಿಸಿಕೊಡ್ತು. ಪಂದ್ಯದ ಏರಿಳಿತಗಳನ್ನು ನಿಭಾಯಿಸಲು ಎರಡೂ ತಂಡಗಳು ತಮ್ಮ ಬಹುಮುಖಿ ಆಟಗಾರರ ಮೇಲೆ ಹೆಚ್ಚು ಅವಲಂಬಿತವಾಗಿದ್ದವು. ನಿರ್ಣಾಯಕ ಚೇಸ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ನೀಡಿದ್ದ ದೊಡ್ಡ ಮೊತ್ತವನ್ನ ನಿಧಾನವಾಗಿ ಆದ್ರೆ ಅಚ್ಚುಕಟ್ಟಾಗಿ ಬೆನ್ನಟ್ಟುತ್ತಾ ಹೋಯಿತು. ಐಪಿಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ಯಾಕೆ ಸದಾ ಒಂದು ಪ್ರಬಲ ತಂಡ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡ್ತು. ಅವರ ಬ್ಯಾಟಿಂಗ್ ಲೈನ್ಅಪ್ ವಾನ್ಖೇಡೆ ಪಿಚ್ಗೆ ಚೆನ್ನಾಗಿ ಹೊಂದಿಕೊಂಡು ರಿಕ್ವೈರ್ಡ್ ರನ್ ರೇಟ್ ಯಾವತ್ತೂ ಕೈಮೀರಿ ಹೋಗದಂತೆ ನೋಡಿಕೊಂಡಿತು. ಪಂದ್ಯದ ಗೆಲುವಿಗೆ ಪ್ರಮುಖ ಜೊತೆಯಾಟಗಳು ಬಲ ತುಂಬಿದ್ವು. ರಾಜಸ್ಥಾನದ ಬೌಲರ್ಗಳು ಎಷ್ಟೇ ಪ್ರಯತ್ನಿಸಿದ್ರೂ ಅವರಿಗೆ ಯಶಸ್ಸು ಸಿಗಲಿಲ್ಲ, ಹತಾಶರಾದ್ರು. ಒತ್ತಡವನ್ನ ಮೆಟ್ಟಿ ನಿಂತು ಬೇಕಾದಾಗ ಕೌಂಟರ್ ಅಟ್ಯಾಕ್ ಮಾಡಿದ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳಿಂದ ಪ್ರಮುಖ ಕೊಡುಗೆಗಳು ಬಂದವು. ತಮ್ಮ ಭಾರೀ ಬೆಂಬಲಕ್ಕೆ ಹೆಸರುವಾಸಿಯಾದ ವಾನ್ಖೇಡೆ ಪ್ರೇಕ್ಷಕರು ಪಂದ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಅವರ ಜೋಶ್ ತವರಿನ ತಂಡದ ಚೇಸ್ಗೆ ಒಂದು ರೀತಿ ಇಂಧನ ತುಂಬಿದ ಹಾಗೆ ಇತ್ತು. ಈ ಗೆಲುವು ಮುಂಬೈ ಇಂಡಿಯನ್ಸ್ಗೆ ಬಹಳ ಮುಖ್ಯವಾಗಿತ್ತು. ಲೀಗ್ ಹಂತ ಮುಗಿಯುತ್ತಿದ್ದಂತೆ ಅವರು ಟಾಪ್ 4 ಪ್ಲೇಆಫ್ ಸ್ಪಾಟ್ನಲ್ಲಿ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಂಡ್ರು. ಆದರೆ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಈ ಪಂದ್ಯ ಗೆಲ್ಲೋದು ಪ್ಲೇಆಫ್ಗೆ ಖಚಿತವಾಗಿ ಎಂಟ್ರಿ ಕೊಡಲು ಕಡ್ಡಾಯವಾಗಿತ್ತು. ಈ ಸೋಲಿನಿಂದಾಗಿ ಅವರ ಭವಿಷ್ಯ ಉಳಿದ ಲೀಗ್ ಪಂದ್ಯಗಳ ಫಲಿತಾಂಶಗಳ ಮೇಲೆ ನಿಂತಿದೆ. 69ನೇ ಪಂದ್ಯದ ಈ ಫಲಿತಾಂಶ ಪ್ಲೇಆಫ್ ಲೆಕ್ಕಾಚಾರಗಳನ್ನ ಸಂಪೂರ್ಣವಾಗಿ ಬದಲಿಸಿದೆ. ಇದು 2026ರ ಐಪಿಎಲ್ ಸೀಸನ್ಗೆ ಮತ್ತಷ್ಟು ರೋಚಕತೆ ತುಂಬಿದೆ. 10 ಸ್ಪರ್ಧಾತ್ಮಕ ತಂಡಗಳು ಮತ್ತು ಬಿಡುವಿಲ್ಲದ ಶೆಡ್ಯೂಲ್ ಇರುವ ಐಪಿಎಲ್ ಟೂರ್ನಿ ಇಂತಹ ಹೈ ವೋಲ್ಟೇಜ್ ಪಂದ್ಯಗಳನ್ನ ಸದಾ ನಮಗೆ ನೀಡುತ್ತೆ. ಲೀಗ್ ಈಗ ಎಲಿಮಿನೇಟರ್ ಮತ್ತು ಕ್ವಾಲಿಫೈಯರ್ ಹಂತಗಳ ಕಡೆ ಸಾಗ್ತಿದೆ.
ಪ್ರತಿ ರನ್, ಪ್ರತಿ ವಿಕೆಟ್, ಚಾಂಪಿಯನ್ಶಿಪ್ ಕನಸನ್ನ ಜೀವಂತವಾಗಿಡಲು ಅಥವಾ ಬೇಗ ಹೊರಹೋಗಲು ಕಾರಣವಾಗುತ್ತೆ ಅನ್ನೋದನ್ನ ತಂಡಗಳು ಇಂತಹ ಪಂದ್ಯಗಳ ಮೂಲಕ ಅರ್ಥ ಮಾಡಿಕೊಳ್ಳುತ್ತವೆ. 2026ರ ಐಪಿಎಲ್ ಸೀಸನ್ ನಿಜಕ್ಕೂ ಟಾಪ್ ಕ್ಲಾಸ್ ಟಿ20 ಕ್ರಿಕೆಟ್ಗೆ ಒಂದು ವೇದಿಕೆಯಾಗಿದೆ. ಇಲ್ಲಿ ವೈಯಕ್ತಿಕ ಅದ್ಭುತ ಪ್ರದರ್ಶನಗಳು ಜೊತೆಗೆ ತಂಡದ ಸಾಮೂಹಿಕ ಪ್ರಯತ್ನಗಳು ಈ ಟೂರ್ನಿಗೆ ಹೊಸ ಕಥೆಯನ್ನೇ ಬರೆಯುತ್ತಿವೆ.